ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಈ ಮುಂಜಾನೆಯ ಶುಭ ವಂದನೆಗಳೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ದೇವರ ಕೃಪೆ ಎಂಬ ಶೀರ್ಷಿಕೆಯಲ್ಲಿ ಈ ದಿನದಲ್ಲಿ ಕ್ಷಮಿಸಲ್ಪಟ್ಟೆವು ಎಂಬ ಅಂಶದಲ್ಲಿ ಕೆಲವು ವಚನ ಭಾಗಗಳನ್ನು ನೋಡಿಕೊಳ್ಳುವ ಹಾಗೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 7ನೇ ವಚನಗಳನ್ನು ಓದಿಕೊಳ್ಳುವರಾಗಿರೋಣ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ ಎಂದು ಬರೆದಿದೆ. ಇತರ ತರ್ಜುಮೆಗಳ ನಡುವೆ ಗಮನಿಸುವ ಹಾಗೆ ಆತನ ಕೃಪಾ ಐಶ್ವರ್ಯಕ್ಕನುಸಾರವಾಗಿ ಆತನ ರಕ್ತದ ಮೂಲಕ ಆತನಲ್ಲಿ ನಮಗೆ ವಿಮೋಚನೆಯು ಅಂದರೆ ಪಾಪಗಳ ಕ್ಷಮಾಪಣೆಯು ಉಂಟಾಯಿತು ಎಂದು ನೋಡಿಕೊಳ್ಳಬಹುದಾಗಿದೆ. ಇಲ್ಲಿ ಗಮನಿಸುವ ಹಾಗೆ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು, ನಮಗೆ ವಿಮೋಚನೆಯು ಅಂದರೆ ಪಾಪಗಳ ಕ್ಷಮಾಪಣೆಯು ಉಂಟಾಯಿತು ಎಂಬ ಸಾಲುಗಳು ಹೆಚ್ಚು ಕಡಿಮೆ ಒಂದೇ ಅರ್ಥವನ್ನು ತಿಳಿಸುತ್ತಾ ಇವೆಯಷ್ಟೆ. ಎಫೆಸ ಪತ್ರಿಕೆಯನ್ನು ಓದುವಾಗ ಈ ವಿಮೋಚನೆಯು ಎಂಬ ಪದವು ಅನೇಕ ಕಡೆ ಬರೆದಿರುವುದನ್ನು ಗಮನಿಸಬಹುದು. ವಿಮೋಚಿಸುವುದು ಎಂದರೆ ಕ್ರಯ ಕೊಡುವುದರ ಮೂಲಕ ಸ್ವತಂತ್ರರನ್ನಾಗಿ ಮಾಡುವುದೇ ಆಗಿದೆ. ಯೇಸು ಕ್ರಿಸ್ತನು ಈ ಕಾರ್ಯವನ್ನೇ ನಮಗೋಸ್ಕರ ಮಾಡಿದವನಾಗಿದ್ದಾನೆ. 1ನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದ 19ನೇ ವಚನವನ್ನು ಓದುವಾಗ ತಿಳಿಯಬಹುದಾಗಿದೆ. ಇದರ ಅರ್ಥವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 1ನೇ ವಚನದ ಪ್ರಕಾರ ಸ್ವತಂತ್ರದಲ್ಲಿರಿಸಬೇಕೆಂದು ಎಂದು ಓದುತ್ತೇವಲ್ಲ. ಯಾವುದರಿಂದ ಸ್ವತಂತ್ರತೆ ಎಂದು ನೋಡಿಕೊಳ್ಳುವಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 4ನೇ ವಚನ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 13 ಮತ್ತು 14ನೇ ವಚನಗಳ ಪ್ರಕಾರ ಪಾಪದ ದಾಸತ್ವದಿಂದ, ಹೀಗೆ ವಚನಗಳನ್ನು ನೋಡಿಕೊಳ್ಳಬಹುದಾಗಿದೆ. ಓದಿದಂತಹ ವಚನ ಭಾಗದಲ್ಲಿ ಪೌಲನ ಮಾತಿನ ತಾತ್ಪರ್ಯವು ಯೇಸು ಕ್ರಿಸ್ತನು ತನ್ನ ರಕ್ತವನ್ನೇ ಸುರಿಸಿದನು ಎಂಬ ಬೆಲೆ ಕಟ್ಟಲಾಗದ ಅತ್ಯಂತ ಮೌಲ್ಯಯುತವಾದ ಕ್ರಿಸ್ತನ ತ್ಯಾಗದ ಮೂಲಕ ದೇವರು ಒದಗಿಸುವ ವಿಮೋಚನೆ ಮತ್ತು ಆತ್ಮೀಕ ರಕ್ಷಣೆಯು ಮನುಷ್ಯರ ಸಂಪೂರ್ಣ ಅಗತ್ಯತೆಗಳನ್ನು ಪೂರೈಸುವುದು ಎಂದು ಹೇಳುವುದಾಗಿದೆ. ಆತನು ನಮ್ಮನ್ನು ಕ್ಷಮಿಸಿದನು. ಇಲ್ಲಿ ಕ್ಷಮಿಸು ಎಂಬ ಪದಕ್ಕೆ ದೂರ ಸಾಗಿಸು ಎಂದು ನೋಡಿಕೊಳ್ಳಬಹುದು. ಯೇಸು ಕ್ರಿಸ್ತನು ಪಾಪಗಳನ್ನು ಕ್ಷಮಿಸಿದವನಾಗಿ ಅವುಗಳನ್ನು ದೂರ ಸಾಗಿಸುವ ಹಾಗೆ ಶಿಲುಬೆಯಲ್ಲಿ ಮರಣ ಹೊಂದಿದನು ಎಂಬುದಾಗಿ ಯೋಹಾನ ಸುವಾರ್ತೆ 1ನೇ ಅಧ್ಯಾಯದ 29ನೇ ವಚನದಲ್ಲಿ ಗಮನಿಸಬಹುದಾಗಿದೆ. ಕೀರ್ತನೆಗಳ ಪುಸ್ತಕ 103ನೇ ಕೀರ್ತನೆಯ 12ನೇ ವಚನವನ್ನು ಓದುವಾಗ ಹೀಗೆ ಬರೆದಿದೆ: ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ ಎಂಬ ಮಾತು ಆತನು ಕ್ಷಮಿಸಿದ್ದರ ಶ್ರೇಷ್ಠತೆಯನ್ನು ವಿವರಿಸುತ್ತಾ ಇದೆಯಷ್ಟೆ. ಈ ಆತ್ಮೀಯ ಪ್ರಯಾಣದಲ್ಲಿ ತಿಳಿಯುವ ಹಾಗೆ ಈ ವಿಶ್ವಾಸ ಜೀವಿತದಲ್ಲಿ ವಿಮೋಚನೆ ಅಥವಾ ಕ್ಷಮಾಪಣೆ ಎಂಬ ಮಾತುಗಳು ಬಂಧನ ಮುಕ್ತರಾಗಿದ್ದೇವೆಂದು ಮತ್ತು ಪಾಪದೋಷಗಳಿಂದ ವಿಮುಕ್ತರಾಗಿದ್ದೇವೆಂದು ವಿವರಿಸುತ್ತಾ ಇದೆಯಷ್ಟೆ. ವಿಮೋಚನೆಯ ಒಂದು ಪ್ರತಿಫಲವೇ ಕ್ಷಮಾಪಣೆ. ಇದು ಶಿಲುಬೆಯಲ್ಲಿಯೇ ಜರುಗಿತಲ್ಲ. ನಮ್ಮ ಕ್ಷಮಾಪಣೆಯ ಪರಿಣಾಮವು ಆತನ ಕೃಪಾತಿಶಯದ ಐಶ್ವರ್ಯವೆಂಬ ಮಾತುಗಳಲ್ಲಿ ಹೇಳಲಾಗಿದೆ. ನಾವು ದೇವರ ಕೃಪೆಯ ಐಶ್ವರ್ಯವನ್ನು ಅಳೆಯುವುದಾದರೆ ಆತನು ನಮ್ಮನ್ನು ಎಷ್ಟು ಸಂಪೂರ್ಣವಾಗಿ ಕ್ಷಮಿಸಿರುವವನೆಂದು ಅಳೆಯಬಹುದಾಗಿದೆ. ಆತನ ಕೃಪೆಯ ಅತಿಶಯವೂ ಆತನ ಕ್ಷಮಾಪಣೆಯು ಅತಿಶಯವೂ ಹೌದು. ದೇವರ ಕೃಪೆಯಲ್ಲಿಯೇ ದೊರೆಯುವ ಈ ಕ್ಷಮಾಪಣೆಯಲ್ಲಿ ಇನ್ನೊಂದು ಆವರ್ತಿ ನಮ್ಮ ಆತ್ಮೀಯ ಜೀವಿತಗಳನ್ನು ನೋಡಿಕೊಳ್ಳೋಣ. ಓದಿದ ವಚನದಲ್ಲಿ ಗಮನಿಸಿದ್ದು ನಮಗೆ ಬಿಡುಗಡೆಯಾಯಿತು ಎನ್ನುವಂಥದ್ದು ದೇವರ ಕೃಪಾತಿಶಯವೇ. ಆತನ ಕೃಪೆ ಶಾಶ್ವತವು, ಆತನ ವಿಮೋಚನೆ ಕ್ಷಮಾಪಣೆಯು ಶಾಶ್ವತವು. ಪ್ರಾರ್ಥನೆ ಮಾಡಿಕೊಳ್ಳುವರಾಗೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.